Welcome to my YouTube channel. Like, share, comment, subscribe. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ನಾನಂತರೂ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಆರಾಮದಿರಿ ಅಂತ ನಾನು ಅನ್ಕೊತೀನಿ. ಏನಾಯ್ತಂದರೆ ಇವತ್ತು ನನ್ನ ಫ್ರೆಂಡಿಂದ ಒಬ್ಬರದು ಬರ್ಡೇ ಇತ್ತು. ಹಾಗಾಗಿ ನನ್ನ ಫ್ರೆಂಡು ಫೋನ್ ಮಾಡಿ ಸೆಲೆಬ್ರೇಟ್ ಮಾಡೋಣ ಬಾ ಅಂತ ಹೇಳಿದ್ಲು. ಹಾಗಾಗಿ ನಾನೀಗ ರಾಣೆಬೆನ್ನೂರು ಹೊಂಟಿದ್ದೆ. ಏನಾಯ್ತಂದರೆ ಬಸ್ಸಿಗೆ ಹೋಗೋಣ ಅಂತ ಹೀಗೆ ರೆಡಿಯಾಗಿ ಬಸ್ಸಿಗೆ ಹೋಗೋಕ್ಕಂತ ರೆಡಿ ಆದೆ ನಾನು. ಬಟ್ ಸಚಿ ಫೋನ್ ಮಾಡಿ ಏನು ಹೇಳಿದರು, ಶಾನು ಅಣ್ಣನೂ ಕೂಡ ರಾಣೆಬೆನ್ನೂರು ಹೊಂಟಾನ, ಅವನೊಟ್ಟಿಗೆ ಹೋಗ್ಬಾ ಅಂತ ಹೇಳಿದ್ರು. ಅದಕ್ಕೆ ನಾನೀಗ ಅವ್ನು ಕಾಯಬೇಕು ಅಂತ ಕಾಯ್ಕೊಂಡು ನೋಡ್ರಿ ಎಲ್ಲ ನನಗೆ ಮೊದಲು ಆಯಿಲ್ ಸ್ಕಿನ್ ರೆಡಿಯಾಗಿರೋದೆಲ್ಲ ಹಾಳಾಗಿ ಹೊಂಟೈತಿ. ಬಟ್ ಪರವಾಗಿಲ್ಲ, ನಾ ಏನಲ್ಲಿ ಹಣ್ಕಾಯಿ ಹೊಂಟಿಲ್ಲ. ಅವನೊಂದು ಫ್ರೆಂಡ್ ಬರ್ಡೇಗೆ ಹೊಂಟಾನಿ, ಮತ್ತೆ ರೆಡಿ ಹಾಕಂದ್ರಂಗಿಲ್ಲ. ಹಿಂಗೆ ರೆಡಿಯಾಗಿನಿ, ಅವ್ನು ಬರೋದ ಕಾಯಕತ್ತಾನಿ. ಅವನದು ಏನೋ ಗಾಡಿದು ಸರ್ವಿಸ್ ಐತೆ ಅಂತ ಅದು ಮುಗಿಸ್ಕೊಂಡು ಬರೋಷ್ಟ್ರೊಳಗೆ ನಂದು ಸೆಲೆಬ್ರೇಷನ್ ಮುಗಿದೈತಿ. ಹಾಗಾಗಿ ಸಾಧ್ಯ ಆದ್ರೆ ರಿಟರ್ನ್ ಅವ್ನ ಒಟ್ಟಿಗೆನ ಬರ್ತೀನಿ, ಆಗಿಲ್ಲ ಅಂತಂದ್ರೆ ನಾನು ಬಸ್ಸಿಗೆ ಬರ್ತೀನಿ. ಅವ್ರ ಕೆಲಸ ಮುಗಿಸ್ಕೊಂಡು ರಿಟರ್ನ್ ಬರ್ತಾರೆ. ನನ್ನ ಫ್ರೆಂಡ್ಗೆ ಎಲ್ಲರೂ ವಿಶ್ ಮಾಡಿ ನಿಮಗೆ ಸೆಲೆಬ್ರೇಷನ್ ತೋರಿಸ್ತೀನಿ. ತುಂಬ ಗ್ರ್ಯಾಂಡಾಗಿ ಏನಿಲ್ಲ, ಸಿಂಪಲ್ಲಾಗಿ ಫ್ರೆಂಡ್ಸ್ ಸಿಗ್ತಾರೆ ಅನ್ನೋದೇ ಮ್ಯಾಟ್ರ್ ಆಗೈತೆ ಅಷ್ಟೇ. ಸೆಲೆಬ್ರೇಟ್ ಮಾಡಿ ಬರ್ತೀನಿ. ತುಂಬ ದಿನ ಆಗಿತ್ತು ಸಿಕ್ಕಿಲ್ಲ, ಹಾಗಾಗಿ ಹೋಗಿ ಒಬ್ಬಳು ಫ್ರೆಂಡು ನಂಗೆ ಬಸ್ ಸ್ಟಾಪಲ್ಲಿ ಸಿಕ್ಕಲು. ಇನ್ನಿಬ್ಬರು ಬರೋದಿಷ್ಟ. ಅಷ್ಟರೊಳಗೆ ನಾವಿಬ್ಬರು ಹೋಗಿ ಕೇಕ್ನ ತೊಗೊಂಬಂದ್ರೆ ಆಯ್ತು ಅಂದ್ಕೊಂಡ್ರೆ ನಾವಿಬ್ಬರು ಹೋಗಿ ಇವಾಗ ಕೇಕ್ನ ತೊಗೊಳ್ತಿದ್ವಿ. ನಾವು ಕೇಕ್ನ ತಗೊಂಡು ಇವಾಗ ಪಾರ್ಕ್ ಕಡೆ ಹೋಗ್ತೀವಿ. ಅಷ್ಟರೊಳಗೆ ಅವರು ಬರ್ತಾರೆ, ನಾವು ಹೋಗಿಬಿಡ್ತೀವಿ. ಹೋಗಿ ಪಾರ್ಕಲ್ಲೇ ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡವಿ. ಡಬಲ್ ಅಲ್ರಿ ಹ್ಯಾಪಿ ಬರ್ತ್ಡೇ ತೃಪ್ತಿ ಬಿಸ್ನೆಸ್ ಮಾಡಲ್ಲ. ಎಷ್ಟು ನಾನೆಲ್ಲೂ ಹೋಗ್ಲಿ ಅಂಗಡಿಗೆ ಅಂತ ಮಜಾ ಆಗ್ಬೇಕು. ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಸೇರಿ ಇವಾಗ ನಡ್ಕೊಂಡು ಹೊಂಟೇವಿ. ಅಂದ್ರೆ ಅವ್ರು ಯಾವಾಗ ಕಾಲೇಜ್ ಟೈಮೊಳಗೆಲ್ಲ ಒಂದು ಪಾರ್ಕಲ್ಲಿ ಸೆಲೆಬ್ರೇಷನ್ ಮಾಡ್ತಿದ್ರಂತ, ಯಾರು ಬರ್ಡೇ ಇದ್ರೂ. ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೇಳಿದರು. ಆಯ್ತಂತ ನಾನು ಹೊಂಟೀನಿ. ಅದು ಬೇರೆ ನಮ್ಮ ತಮ್ಮ ಅಲ್ಲೇ ಇರ್ತಾನಪ್ಪ ಎದ್ದು, ಅವ್ನಿಗೊಂದು ಕಾಲ್ ಮಾಡೋಣ ಅಂತ ಅಂದ್ಕೊಂಡೆ. ಕಾಲ್ ಮಾಡಿದ್ರೆ ಮತ್ತೆ ಊರಿಗೆ ಕರ್ಕೊಂಡು ಹೋಗೋಣ, ಮತ್ತು ಸುಮ್ಮನೆ ಲೇಟ್ ಆಗಿಬಿಡ್ತೈತಿ, ಸಂಜೆ ಬೇರೆ ಹೋಗೀವಿ ಅಂದ್ಕೊಂಡು ಅವ್ರಿಗೇನೂ ಫೋನ್ ಮಾಡಲಿಲ್ಲ. ಹೋದ್ವಿ ನಾವು. ಶಾನೋಣ ಬಸ್ ಸ್ಟಾಪ್ ಹತ್ರನ ಬಿಟ್ಟು ಹೋಗಿದ್ದ. ಇವಾಗ ನಾವು ನಡ್ಕೊಂಡು ಅಲ್ಲೇನೋ ವಿವೇಕಾನಂದ ಪಾರ್ಕ್ ಅಂತ ಇತ್ತು, ಅಲ್ಲಿಗೆ ಹೋದ್ವಿ. ನಮ್ಮ ಬ್ಯಾಡಿಯಾಗದು ಎಲ್ಲೆಲ್ಲದು ಅಂತ ನಂಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಸ್ಟಾರ್ಟ್ ಈಗ ನೋಡೋಣ ಏನಾಗುತ್ತಂತ. ಯಾವ ಕಡೆ ಹೋಗೋಣ? ಒಳಗೆ ಹೋಗೋಣ ದಾರಿ. ಬಾರಿಗೆ ಬಂದೆ ಹೃದಯದ ಊರಿಗೆ ಇಳಿದೆ ಮನಸ್ಸಿನಲ್ಲಿ. ಇವಾಗೇನು ತೋರಿಸ್ತಾ ಇದ್ದೀನಲ್ಲ, ಈ ಗಿಡದ ಕಡೆನ ಆ ಸೈಡಿಂದ ಬಂದು ಅಲ್ಲೇ ಸೆಲೆಬ್ರೇಷನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅಂದರೆ ಫೋಟೋಸ್ ತೆಗಿಯೋಕ್ಕೆ ಚೆನ್ನಾಗಿ ಕಾಣಿಸ್ತೈತೆ. ಇನ್ನಿಬ್ಬರಿಗೆ ಕಾದು ಸಾಕೋದು. ಬರ್ಡೇಗಳು ಬಂದಿರಲಿಲ್ಲ. ಒಂದು 20 ನಿಮಿಷ ಆದಮೇಲೆ ಅವರು ಕೂಡ ಬಂದರು. ಈಗ ನಾವು ಸೆಲೆಬ್ರೇಷನ್ಗಂದು ಆಗಲೇ ತೋರಿಸಿದ್ನಲ್ಲ, ಈ ಗಿಡಗಳ ಮಧ್ಯೆ ಅಂದ್ರೆ ಸ್ಟೆಪ್ ಇದಾವೆ, ಅಲ್ಲಿ ಹೋಗಿ ನಾವು ಸೆಲೆಬ್ರೇಷನ್ ಮಾಡ್ತೀವಿ ಅಂತಂದು. ಸೊ ಇಲ್ಲೇ ಸೆಲೆಬ್ರೇಷನ್ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಇಲ್ಲೇ ನಾವು ರೆಡಿ ಮಾಡ್ಕೊಳಕತ್ತಿದ್ವಿ. ಅಂದ್ರೆ ಗ್ರ್ಯಾಂಡಾಗಿ ಏನೂ ಇರಲಿಲ್ಲ, ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ವಿ. ಆಚೆ ಕಡೆನ ಸೆಲೆಬ್ರೇಷನ್ ಮಾಡ್ಕೊಂಡು ಬಂದ್ರಾಯ್ತು ಅಂತ ಹೋಗಿದ್ವಿ ಪಾರ್ಕಿಗೆ. ನನ್ನ ಫ್ರೆಂಡ್ ಬರ್ಡೇಗೆ ಬಂದ್ವಿ ಅಂದರೆ ನಂಬಕತ್ತಿರಲಿಲ್ಲ. ಅಂದರೆ ಅಕ್ಕಿ ಬರ್ಡೇಗೆ ನಾನು ಬಂದಿಲ್ಲ, ಅಕಸ್ಮಾತಾಗಿ ಬಂದನಿ. ಸೊ ಸೆಲೆಬ್ರೇಷನ್ಗೆ ಅವ್ರೊಟ್ಟಿಗೆ ಸೇರ್ಕೊಂಡು ಬಂದನಿ ಅಂತ ಹಿಂಗೆ ಅನ್ಕೊಂಡ್ಬಿಟ್ಟಿದ್ಲಕ್ಕಿ. ಇನ್ನೂ ಬಂದ್ರೆ ನೀನು ಯಾವಾಗ ಬಂದಿ? ನೀನು ಬರೋಂಗಿಲ್ಲ ಬಿಡೋಂಗಿಲ್ಲ, ಅದಕ್ಕೆ ಸರ್ಪ್ರೈಸ್ ಗಿಫ್ಟ್ ಅಂದರೆ ನಾನೇ.
ನೋಡ್ರಿ ಇಬ್ರು. ಹ್ಯಾಪಿ ಬರ್ಡೇ ವೀಣಾ. ಏ ಅದೇನಾಗಲ್ತ ಚೆನ್ನಾಗಿ. ನೋಡಿ ಈ ಕಡೆ ಇಬ್ರು ನೋಡ್ರಿ. ಹಿಡ್ಕ ನಿನ್ ಕೇಕ್ ಹಿಡ್ಕಂಗ. ಬಟ್ ಇದೇನ್ ಮಾಡೋಣ, ಸ್ಟಿಕ್ ಒಳಗ ಸೆಲ್ಫಿ ಬಟನ್ ಕ್ಲಿಕ್ ಆಗ್ತಿಲ್ಲ ಕಾವ್ಯ. ಯಾಕ ಅದು ಇದೇನೋ ಪ್ರಾಬ್ಲಮ್ ಆಗೈತಿ. ಇಲ್ಲ ತಗೊಂತ ನಾಯಿ ಐತ್ ನಾವು ನಾಯಿ ಹಾಕ್ದೆ ಕೊಡು ಅಷ್ಟು ಅದನ್ನ ಅಲ್ಲೇ ಉಳ್ದುದ್ ಅಲ್ಲೇ ಹಾಕಿ ಅಲ್ಲೇ ಐತಿ. ಏನು ಕೊಂಡೇವಿ ಇವಾಗ? ತಿನ್ನಾಕ ಈ ಕಡೆ ಇಲ್ಲನೇ ಅಂಗಡಿ. ಟಿವಿ ರೋಡ್ನಾಗ ಅದಾವ ಮತ್ತೆ. ರೈಸ್ ಬಂತು. ಗೋಬಿ ಫ್ರೈಡ್ ರೈಸ್.
and subscribe. Thank you.